ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿ ಖುಷಿಯಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವಾರ ನಮ್ಮ ಸೌತ್ ಇಂಡಿಯಾಗೆ ತುಂಬಾ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಸೌತ್ ಇಂಡಿಯನ್ಸ್ಗೆ ಒಂದು ಮೊನೋಪೋಲಿ ಆಗಿರ್ತಕ್ಕಂಥ ಒಂದು ರೆಸಿಪಿ ಇದೆ. ಸೊ ಅದೇನಂತ ಹೇಳಿದ್ರೆ ಮೇದು ವಡ, ಅಥವಾ ನಮ್ಮಲ್ಲಿ ಕರೀತಾರಲ್ಲ ಉದ್ದಿನ ವಡೆ. ಯಾವುದನ್ನ ಹೋಟ್ಲಿಗೆ ಹೋದ್ರೆ ಇಡ್ಲಿ ಉದ್ದಿನ ವಡ ಇಲ್ದಿರ ನಮ್ಮ ಟಿಫನ್ ಬೆಳಗ್ಗೆ ಆಗೋದೇ ಇಲ್ಲ. ಸೊ ಅದೇ ರೀತಿ ನಾವು ಮನೇಲಿ ಮಾಡಿದ್ರೆ ಅಷ್ಟು ಕ್ರಿಸ್ಪಿಯಾಗಿ, ಮೇಲ್ಗಡೆ ಲೇಯರ್ ಎಲ್ಲ ಕ್ರಿಸ್ಪಿಯಾಗಿ, ಒಳಗಡೆ ಅಷ್ಟು ಸಾಫ್ಟ್ ಪಫಿಯಾಗಿ ಮನೆಗಳಲ್ಲಿ ಬರಲ್ಲ. ಸೊ ಆ ಹೋಟೆಲ್ಗಳಲ್ಲಿ ಅಥವಾ ದರ್ಶಿನಿ ಹೋಟೆಲ್ಸಲ್ಲಿ ಯಾವ ರೀತಿ ಮಾಡ್ತಾರೆ ಅಷ್ಟು ಪರ್ಫೆಕ್ಟಾಗಿ ಹೇಗೆ ಮಾಡಬೇಕು ಅಂತಕ್ಕಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪ್ರತಿಯೊಂದೂ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಮತ್ತು ಇನ್ಯಾವುದೇ ತಡ ಮಾಡಿದಿರಾ, ನಡೀರಿ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಉದ್ದಿನ ವಡೆ ಅಥವಾ ಈ ಮೇದು ವಡ ಯಾವ ರೀತಿ ಮಾಡಬೇಕಂದ್ರೆ ಈಗ ಈ ಉದ್ದಿನ ವಡೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನೇನು ಅಂತ ಹೇಳಿದ್ರೆ, ಉದ್ದಿನ ಬೇಳೆ 1 ಕಪ್ಪು, ಶುಂಠಿ 1 ಟೀ ಸ್ಪೂನ್ ಹಚ್ಚಿರ್ತಕ್ಕಂಥದ್ದು, ಕಾಳು ಮೆಣಸು 15, ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು, ಹಸಿ ಕೊಬ್ಬರಿ ಹಚ್ಚಿರ್ತಕ್ಕಂಥದ್ದು 1 ಟೇಬಲ್ ಸ್ಪೂನ್, 2 ಎಸಳು ಕರಿಬೇವಿನ ಸೊಪ್ಪು ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು, ಹಿಂಗು 1-2 ಚಿಟಿಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎಣ್ಣೆ ಡೀಪ್ ಫ್ರೈ ಮಾಡೋದಕ್ಕೆ ಬೇಕಾಗುವಷ್ಟು. ಈಗ ಈ 1 ಕಪ್ನಷ್ಟು ಉದ್ದಿನ ಬೇಳೆ ಏನಿದೆ ಇದು ಒಂದು ಒಳ್ಳೆ ಕ್ವಾಲಿಟಿ ಅಂಥದ್ದು. ಸೊ ಇದನ್ನೇನು ಮಾಡೋಣ, ಒಂದು 3-4 ಸತಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಒಂದು ಮಿನಿಮಮ್ ಆದರೂ ಒಂದು 4 ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡುವ. ನೋಡಿ, ಈಗ ಈ ಉದ್ದಿನ ಬೇಳೆನ ಒಂದು 4 ಗಂಟೆಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆನೆಸಿದ್ದೀನಿ. ಉದ್ದಿನ ಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ಸೊ ಈಗ ಏನು ಮಾಡೋಣ, ಇದನ್ನು ಚೆನ್ನಾಗಿ ನಾವು ಗ್ರೈಂಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಗ್ರೈಂಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೆಸಿಪಿಯಲ್ಲಿ ಮೇಜರ್ ಟ್ರಿಕ್ ಮತ್ತು ಇದರಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದುಬಿಟ್ಟು ನಾವು ಈ ಒಂದು ಸಂಪನ್ನ ರುಬ್ತೀವಲ್ಲ, ಸೊ ಇದನ್ನು ನಾವು ಮ್ಯಾಕ್ಸಿಮಮ್ ಏನು ಮಾಡ್ತೀವಿ, ಮನೆಗಳಲ್ಲಿ ಮಿಕ್ಸಿಯಲ್ಲೇ ರುಬ್ತೀವಿ. ಬಟ್ ನನ್ನ ಪ್ರಿಫರೆನ್ಸ್ ಏನಂತ ಹೇಳಿದ್ರೆ, ಯಾವಾಗಲೂ ಯಾವುದೇ ಒಂದು ಸಂಪನ್ನ ರುಬ್ಬೇಕಂದ್ರೆ ನನ್ನ ಮೊದಲನೇ ಪ್ರಿಫರೆನ್ಸ್ ಬಂದುಬಿಟ್ಟು ಗ್ರೈಂಡರ್ ಆಗಿರುತ್ತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಮಿಕ್ಸಿಲಾದರೆ ಏನಾಗುತ್ತೆ, ಅದು ತುಂಬ ಹೆವಿ ಮೋಟರ್ ಇರುತ್ತೆ. ಆದರೆ ಆ್ಯಕ್ಚುಲಿ ಇದು ಮಿಕ್ಸ್ ಮಾಡಲ್ಲ, ಕಟ್ ಮಾಡ್ತಾ ಇರುತ್ತೆ, ಚಾಪ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅದು ಓವರ್ ಹೀಟ್ ಆಗೋಕ್ಕೆ ಶುರು ಆಗುತ್ತೆ. ಆ ಒಂದು ಉದ್ದಿನ ಬೇಳೆ ಅಥವಾ ಅದ್ರ ಒಳಗಡೆ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ ಏನಾಗುತ್ತೆ ಅದನ್ನು ಪಫ್ ಅಪ್ ಆಗೋದಿಲ್ಲ, ಏರೇಷನ್ ಆಗೋದಿಲ್ಲ. ಸೊ ವೇರಾಸ್ ನೀವು ವೆಟ್ ಗ್ರೈಂಡರ್ ತೊಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನ ಮಿಕ್ಸ್ ಮಾಡಿ ಅದು ಗ್ರೈಂಡ್ ಮಾಡ್ತಾ ಏನಾಗುತ್ತೆ, ನೀವು ನೋಡ್ತಿರ್ಬೋದು ಅದರಲ್ಲಿ ಏರ್ ಆಟೋಮೆಟಿಕ್ ಆಗಿ ಇನ್ಕಾರ್ಪೊರೇಟ್ ಆಗ್ತಾ ಇರುತ್ತೆ. ನಾವು ಹಳೆಗಲೆ ಕಲ್ಲಲ್ಲಿ ಏನಾದರೂ ನಾವು ರುಬ್ತಾ ಇದ್ರೆ ನೋಡ್ತಿರ್ಬೋದು, ಕೈಯಲ್ಲಿ ಹಿಂಗೆ ಹಾಕೊಳ್ತಾ ನಾವು ಹಿಂಗೆ ರುಬ್ತಾ ಇರ್ತೀವಿ. ಸೊ ಇನ್ ಬಿಟ್ವೀನ್ ಅದೇ ನಮಗೆ ಎರೇಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನನ್ನ ಫಸ್ಟ್ ಪ್ರಿಫರೆನ್ಸ್, ನಿಮ್ಮ ಮನೆಯಲ್ಲಿ ಗ್ರೈಂಡರ್ ಇದೆ ಅಂತ ಹೇಳಿದ್ರೆ ಮಸ್ಟ್ ಅಂಡ್ ಶುಡ್ ನೀವು ಗ್ರೈಂಡರಲ್ಲಿ ಮಾಡಿ 100-200% ನಾನು ಗ್ಯಾರಂಟಿ ಕೊಡ್ತೀನಿ, ಪರ್ಫೆಕ್ಟ್ ಆಗಿ. ನೋಡಿ, ಇಲ್ಲಿ ನಾನು ಒಂದು ವೆಟ್ ಗ್ರೈಂಡರ್ನ ತೊಗೊಂಡಿದ್ದೀನಿ. ಸೊ ಈ ವೆಟ್ ಗ್ರೈಂಡರಲ್ಲಿ ಏನು ಮಾಡೋಣ, ಒಂದು ಉದ್ದಿನ ಬೇಳೆ ಏನಿದೆ ನೀರನ್ನು ಶೋಧಿಸ್ಬಿಟ್ಟು ನಾವು ಈ ವೆಟ್ ಗ್ರೈಂಡರಲ್ಲಿ ಹಾಕೋಬೇಕಾಗತ್ತೆ. ನೋಡಿ, ಗ್ರೈಂಡರಲ್ಲಿ ಉದ್ದಿನ ಬೇಳೆ ಎಲ್ಲ ಹಾಕಾಗಿದೆ. ಸೊ ಇವಾಗ ಗ್ರೈಂಡರ್ನ ಆನ್ ಮಾಡ್ಕೊಂಡು, ಸೊ ನೋಡಿ ಈಗ ಇದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಗ್ರೈಂಡ್ ಮಾಡುವ. ನೋಡಿ, ಈಗ ನಮಗೆ ಬೇಕಾಗಿರ್ತಕ್ಕಂಥ ಬ್ಯಾಟರ್ ಎಲ್ಲ ರೆಡಿ ಆಗಿದೆ. ನೋಡಿ, ಈ ಒಂದು ಹದಕ್ಕೆ ಇರಬೇಕಾಗುತ್ತೆ, ತುಂಬ ನೀರಾಗೂ ಇಲ್ಲ, ಇದಕ್ಕೆ ನೀರೇ ಹಾಕಿಲ್ಲ ನಾನು ಆ್ಯಕ್ಚುಲಿ. ಸೊ ಇವಾಗ ಏನು ಮಾಡಬೇಕಾಗತ್ತೆ, ಸೊ ನೀವು ಇದನ್ನು ಮಿಕ್ಸಿಯಲ್ಲಿ ನೀವೇನಾದರೂ ಗ್ರೈಂಡ್ ಮಾಡಿದಿರ ಅಂತ ಹೇಳಿದ್ರೆ ಇದರಲ್ಲಿ ಚೆನ್ನಾಗಿ ಏರ್ ಇನ್ಕಾರ್ಪೊರೇಟ್ ಆಗಿರಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಸೊ ಇದನ್ನು ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೋಬೇಕು. ಈ ರೀತಿ ಬೀಟ್ ಮಾಡ್ತಾ ನಾವು ಇದರಲ್ಲಿ ಏರ್ ಇನ್ಕಾರ್ಪೊರೇಟ್ ಮಾಡಿದಷ್ಟು ಇದು ಸ್ವಲ್ಪ ಲೈಟ್ ವೈಟಿಶ್ ಆಗುತ್ತೆ. ಹಾಗೆ ಇನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲೂ ಸಹ ಸ್ವಲ್ಪ ಜಾಸ್ತಿ ಆಗುತ್ತೆ.
ನೋಡಿ ಈಗ ಚೆನ್ನಾಗಿ ಬೀಟ್ ಮಾಡಿ ಯಾವ ಲೆವೆಲ್ವರೆಗೂ ಇದು ರೈಸ್ ಆಗಿದೆ. ನೋಡಿ ಎಷ್ಟು ಫ್ಲಫಿ ಆಗಿದೆ. ಇದರಲ್ಲಿ ಏರ್ ಸಹ ಚೆನ್ನಾಗಿ ಇನ್ಕಾರ್ಪೊರೇಟ್ ಆಗಿದೆ. ಇದು ಕರೆಕ್ಟಾಗಿ ಆಗಿದೆ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಬೌಲಲ್ಲಿ ನೀರನ್ನ ತೊಗೊಂಡಿದ್ದೀನಿ. ಸೊ ಇದ್ರ ಜಸ್ಟ್ ಒಂದು ಡಾಲಪ್ನ ತೊಗೊಂಡ್ಬಿಟ್ಟು ಇದನ್ನು ಹೀಗೆ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಮೇಲೆ ತೇಲ್ತಾ ಇದೆ. ನೋಡಿ ಸ್ವಲ್ಪ ಸಹ ಎಲ್ಲೂ ಒಳಗೆ ಹೋಗಿಲ್ಲ. ಸೊ ಅಷ್ಟು ಪರ್ಫೆಕ್ಟಾಗಿ ಇದಾಗಿದೆ ಅಂತ ಅರ್ಥ. ಸೊ ಈಗ ಏನು ಮಾಡೋಣ, ಇದರಲ್ಲಿ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ತಕ್ಕಂಥ ಸಮಯ. ನೋಡಿ ಈಗ ಇದರಲ್ಲಿ ಹಚ್ಚಿರ್ತಕ್ಕಂಥ ಹಸಿ ಕೊಬ್ಬರಿನ ಹಾಕೊಳ್ತಾನೆ. ಸಣ್ಣಗೆ ಹಚ್ಚಿರ್ತಕ್ಕಂಥ ಈ ಒಂದು ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನಕಾಯಿ ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು, ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕೋಬಹುದು. ಸಣ್ಣಗೆ ಹಚ್ಚಿರ್ತಕ್ಕಂಥ ಅಥವಾ ತುರಿದಿರ್ತಕ್ಕಂಥ ಶುಂಠಿ, ಇದು ನನ್ನ ಫೇವ್ರೆಟ್. ಇದು ಬಂದ್ಬಿಟ್ಟು ಕರಿಮೆಣಸು, ಒಂದು 1/4 ಟೀ ಸ್ಪೂನು ಅಥವಾ ಒಂದು 15, ಹಾಗೂ ಒಂದು 2 ಚಿಟಿಕೆ ಅಷ್ಟು ಇಂಗು, ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳುವ. ಸೊ ಈಗ ಇದನ್ನೆಲ್ಲನೂ ಸಹ ಇದೇ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೋಬೇಕಂದ್ರೆ ಗೊತ್ತಲ್ಲ ಯಾವ ರೀತಿ, ಈ ರೀತಿ ಬೀಟ್ ಮಾಡ್ತಾ ನೋಡಿ ಈ ರೀತಿ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಇದನ್ನು ಎಣ್ಣೆಯಲ್ಲಿ ಯಾವ ರೀತಿ ಕರಿಬೇಕು ಅನ್ನೋದನ್ನು ನೋಡೋಣ. ನೋಡಿ ಇಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ. ಈ ಬಾಣಲೆಯಲ್ಲಿ ನಮಗೆ ಈ ಒಂದು ವಡೆನ ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಸಫಿಷಿಯೆಂಟ್ ಎಣ್ಣೆನ ನಾನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಸಹ ಚೆನ್ನಾಗಿ ಬಿಸಿ ಆಗಿದೆ. ಇದರಲ್ಲಿ ಇನ್ನೂ ಒಂದು ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಬಂದುಬಿಟ್ಟು ಎಣ್ಣೆ. ಮನೆಗಳಲ್ಲಿ ನಾವು ಈ ಒಂದು ವಡೆಗಳನ್ನ ತಯಾರು ಮಾಡ್ಬೇಕಂತ ಹೇಳಿದ್ರೆ, ಎನಿ ಡೀಪ್ ಫ್ರೈ ಐಟಮ್ಸ್ ಮಾಡ್ಬೇಕಂತ ಹೇಳಿದ್ರೆ ಎನಫ್ ಆಯಿಲ್ನ ನಾವು ಯೂಸ್ ಮಾಡೋದಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಆಯಿಲ್ನ ಯೂಸ್ ಮಾಡ್ತೀವಿ. ಮತ್ತು ಸೊ ಡೀಪ್ ಫ್ರೈಯಿಂಗ್ ಟೆಕ್ನಿಕ್ಸಲ್ಲಿ ಅದು ತುಂಬಾ ರಾಂಗ್ ಆಗುತ್ತೆ. ಎನಫ್ ಆಯಿಲ್ ಅಂತ ಹೇಳಿದ್ರೆ ನಾವು ಹಾಕಿರ್ತಕ್ಕಂಥ ವಡೆಗಳು ಆ ಆಯಿಲಲ್ಲಿ ಕಂಪ್ಲೀಟ್ ಸಬ್ಮರ್ಜ್ ಆಗಬೇಕು. ಸಬ್ಮರ್ಜ್ ಆಗಿ ಕೆಳಗಡೆ ಒಂದು ಸ್ವಲ್ಪ ಗ್ಯಾಪ್ ಇರಬೇಕು. ಅಲ್ಲಿವರೆಗೂ ನಾವು ಎಣ್ಣೆನ ಹಾಕಬೇಕಾಗತ್ತೆ. ಎನಫ್ ಆಯಿಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೋಡಿ ಈಗೇನು ಮಾಡೋಣ, ಮೊದಲನೇದಾಗಿ ಸೊ ನಾನು ಈ ಕೈಯನ್ನು ಸ್ವಲ್ಪ ನೀರಲ್ಲಿ ಈ ರೀತಿ ವೆಟ್ ಮಾಡ್ಕೊಳ್ತೇನೆ. ಈ ಬ್ಯಾಟರ್ನ ಒಂದು ಸ್ವಲ್ಪ ಹೀಗೆ ತೊಗೊಳ್ತೇನೆ ಕೈಯಲ್ಲಿ. ನೋಡಿ ಹೀಗೆ ಅಂದ್ಕೊಂಡಿದ್ದನ್ನು ಕಂಪ್ಲೀಟು ಮಧ್ಯದಲ್ಲಿ ಒಂದು ಗ್ಯಾರ ಮಾಡಿಬಿಟ್ಟು ಎಣ್ಣೆಲಿ ಈ ರೀತಿ ಬಿಡ್ತೇನೆ. ಸೊ ಸೇಮ್ ಥಿಂಗ್ ಇನ್ನೊಂದು ಸತಿ ಮಾಡ್ತೇನೆ. ನೋಡಿ ಈ ರೀತಿ ಅಂದ್ಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಈ ರೀತಿ ಹಾಕ್ತಾಯಿದ್ದೇನೆ. ಮಧ್ಯದಲ್ಲಿ ಹೋಲ್ ಮಾಡಿ ಈ ರೀತಿ ಹಾಕ್ಬಿಡಿ. ನೋಡಿ ಈ ವಡೆನ ಹಾಕಿದ ತಕ್ಷಣ ನೀವು ಯಾವುದೇ ರೀತಿ ಕೈಯನ್ನು ಆಡ್ಸಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ಇದು ಬ್ಯಾಟರ್ ಎಲ್ಲ ಸೆಟ್ ಆಗಲಿ, ಅಲ್ಲಿವರೆಗೂ ನಾವು ಇದೇ ರೀತಿ ಬಿಟ್ಬಿಡೋಣ. ಅರೌಂಡ್ 1 ಮಿನಿಟ್ವರೆಗೂ ಹೈ ಫ್ಲೇಮಲ್ಲಿ ಈ ರೀತಿ ಬಿಡೋಣ. ನೋಡಿ ನೀವು ನೋಡ್ತಿರ್ಬೋದು ಎಲ್ಲ ಸ್ವಲ್ಪ ಹಾರ್ಡ್ ಆಗಿದೆ. ಎಲ್ಲ ಕಡೆ ಒಂದು ಕಡೆ ಬಬಲ್ಸ್ ಬರೋ ಸ್ವಲ್ಪ ನಿಧಾನ ಆಗ್ತಿದೆ. ಸೊ ಈಗೇನು ಮಾಡೋಣ, ಇದನ್ನೆಲ್ಲ ಈಗ ಫ್ಲಿಪ್ ಮಾಡಬೇಕಾಗತ್ತೆ, ಅಂದರೆ ಒಂದು ಸತಿ ಟರ್ನ್ ಮಾಡಬೇಕಾಗತ್ತೆ ಇವನ್ನೆಲ್ಲ. ಸೊ ನೆನ್ಪಿಟ್ಕೊಳ್ಳಿ, ನಾವು ಇದನ್ನು ಒಂದು 60% ಮಾತ್ರ ನಾವು ಇದನ್ನು ಕುಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಇದನ್ನು ಡಬಲ್ ಫ್ರೈ ಮಾಡ್ತಾ ಇದ್ದೀನಿ. ಈ ವಡೆಗಳೆಲ್ಲ ಒಂದು 60% ಆಗಿದೆ. ಸೊ ಈಗ ಇದನ್ನು ಒಂದು ಹಾಫ್ ಡನ್ ಆದಾಗ ನಾವು ಇದನ್ನು ತೆಗೆದುಕೊಂಡ್ಬಿಡುವ. ಇವಾಗಲೇ ನೋಡ್ಬೋದು ವಡೆ ಎಲ್ಲ ಸೈಜ್ ಎಷ್ಟು ದಪ್ಪ ಆಗಿದೆ ಅಂದ್ಬಿಟ್ಟು. ಸೊ ಇವಾಗ ಈ ಹಾಫ್ ಡನ್ ಆಗಿರ್ತಕ್ಕಂಥ ವಡೆಗಳನ್ನ ಪಕ್ಕಕ್ಕೆ ತಗೊಳ್ತೀನಿ. ಸೊ ಈಗ ಮತ್ತೆ ಇದೇ ರೀತಿ ಇನ್ನೊಂದು ಬ್ಯಾಚನ್ನು ಸಹ ನಾನು ಹಾಕ್ಕೊಳ್ತೇನೆ. ಸೊ ಈಗ ಇದೇ ರೀತಿ 1 ನಿಮಿಷದವರೆಗೂ ಇದನ್ನು ಇದೇ ರೀತಿ ಬಿಟ್ಬಿಡುವ. ನೋಡಿ ಈಗ ಈ ವಡೆಗಳು ಸಹ ಹಾಫ್ ಡನ್ ಆಗಿದೆ, ಒಂದು ಅರ್ಧದಷ್ಟು ಚೆನ್ನಾಗಿ ಬೆಂದಿದೆ. ಸೊ ಈಗೇನು ಮಾಡೋಣ, ಈ ವಡೆಗಳನ್ನು ಸಹ ಈ ಪ್ಲೇಟಲ್ಲೇ ಹಾಕ್ಕೊಳ್ತೇನೆ. ನೋಡಿ ಇವಾಗ ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು ಈ ಒಂದು ಬ್ಯಾಚ್ ಸಹ ಒಂದು 3 ರಿಂದ 5 ನಿಮಿಷದವರೆಗೂ ತಣ್ಣಗಾಗಬೇಕು. ಅಲ್ಲಿವರೆಗೂ ಇದನ್ನ ಪಕ್ಕಕ್ಕೆ ಇಡುವ. ಇನ್ನು ಈ ಒಂದು ಟ್ರಿಕ್ ಬಂದ್ಬಿಟ್ಟು ನಾನು ಏನು ಹೇಳ್ತಿದ್ದೀನಿ, ಇದನ್ನ ಹಾಫ್ ಡನ್ ಮಾಡಿ. ಹಾಫ್ ಡನ್ ಅಂತ ಹೇಳಿದ್ರೆ ಈ ವಡೆಗಳೇನಿದೆ ಕಂಪ್ಲೀಟ್ ಆಗಿ ಕುಕ್ ಆಗಬಾರ್ದು ಅಂತ ಹೇಳಿ, ಈ ವಡೆ ಒಳಗಡೆ ಏನಾಗುತ್ತೆ ಎಲ್ಲೂ ಸಹ ಹಿಟ್ಟಿರಬಾರ್ದು. ಅದು ಒಳಗಡೆ ಎಲ್ಲ ಕಂಪ್ಲೀಟಾಗಿ ಕುಕ್ ಆಗಿರಬೇಕು, ಬಟ್ ಮೇಲ್ಗಡೆ ಅಂತೂ ಕಲರ್ ಬರಬಾರ್ದು. ಸೊ ಅದನ್ನು ನಾವು ಹಾಫ್ ಡನ್ ಅಂತೀವಿ. ಒಂದು 60% ಆದರೆ ಸಾಕಾಗುತ್ತೆ. ಸೊ ಅದನ್ನೆಲ್ಲ ಮಾಡಿಕೊಂಡು ನಾವು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅದು ತಣ್ಣಗಾದ ನಂತರ ನಾವು ಇನ್ನೊಂದು ಅಟ್ ಎ ಟೈಮ್ ಎಲ್ಲ ಬೇರೆದು ಮಾಡಿಕೊಂಡು ಒಂದ್ಸತಿ ಹಾಕೋದ್ರಿಂದ ಈವನ್ ಕಲರಿಂಗ್ ಬರುತ್ತೆ. ಮೇಯ್ನ್ ಆಗಿ ಎಣ್ಣೆ ಜಾಸ್ತಿ ಹೀರೋದಿಲ್ಲ. ಇದ್ರ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ, ಟ್ರೈ ಮಾಡಿ ನೋಡಿ.
ಸೊ ಆಗ ಒಟ್ಟಿಗೆ ಎಲ್ಲ ಹಾಕಿ ಒಂದೇ ಈವನ್ ಕಲರ್ ಬರೋವರೆಗೂ ನೀವು ಕ್ರಿಸ್ಪ್ ಮಾಡಿದ್ರೆ ಅಂತೂ 100% ಪರ್ಫೆಕ್ಟ್ ಕಲರ್, ಪರ್ಫೆಕ್ಟ್ ಕ್ರಿಸ್ಪಿ ಬರೋ ಗ್ಯಾರಂಟಿ ನಾನು ನಿಮಗೆ ಕೊಡ್ತೇನೆ. ನೋಡಿ, ಈಗ ಈ ಬ್ಯಾಚ್ ಸಹ ತಣ್ಣಗಾಗಿದೆ, ಅರೌಂಡ್ ಒಂದು 3 ಮಿನಿಟ್ಸ್ ಆಗಿದೆ. ಸೊ ಇವಾಗ ಈ ವಡೆಗಳನ್ನೆಲ್ಲ ನಾನು ಈ ಎಣ್ಣೆಲಿ ಹಾಕ್ಕೊಳ್ತೇನೆ. ಮಧ್ಯದಲ್ಲಿ ತಿರುಗಿಸ್ತಾ ಇರಿ, ನಿಮಗೆ ಡಿಸೈರ್ ಕಲರ್ ಬರೋವರೆಗೂ, ಕ್ರಿಸ್ಪಿ ಕರೆಕ್ಟಾಗಿ ಕ್ರಿಸ್ಪ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡುವ. ಥ್ರೋ ಔಟ್ ನಿಮಗೆ ಫ್ಲೇಮ್ ಅಂತಕ್ಕಂಥದ್ದು ಮೀಡಿಯಮ್ ಹೈಯಲ್ಲಿರಲಿ. ಸೊ ಅದನ್ನು ಆಗ್ತಾ ನೀವು ಇದನ್ನು ಕುಕ್ ಮಾಡ್ಕೊಳ್ತೀರಿ. ಸೊ ಈವನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀರಿ ಆಗಾಗ. ಸೊ ದಟ್ ಒಳ್ಳೆ ಕ್ರಿಸ್ಪ್ ಆಗುತ್ತೆ, ಒಂದು ಒಳ್ಳೆ ಕಲರ್ ಬರೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ನೋಡಿ, ಈಗ ಪರ್ಫೆಕ್ಟಾಗಿ ಕ್ರಿಸ್ಪ್ ಆಗಿದೆ. ನನಗೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಕಲರ್ ಸಹ ಬಂದಿದೆ. ನೋಡಿ, ಈ ಒಂದು ಬ್ರೈಟ್ ಆರೆಂಜಿಶ್ ಕಲರ್ ನನಗೆ ಬೇಕಾಗಿತ್ತು. ಸೊ ಇದು ಪರ್ಫೆಕ್ಟಾಗಿ ನನಗೆ ಬಂದಿದೆ. ಸೊ ಈಗ ಈ ಒಂದೊಂದೇ ವಡೆಗಳನ್ನೆಲ್ಲನೂ ತೆಗೆದುಕೊಂಡ್ಬಿಡುವ. ನೀವು ನೋಡ್ತಿರ್ಬೋದು, ನಾನು ಇಲ್ಲೊಂದು ಟಿಶ್ಯೂ ಪೇಪರ್ ಅಥವಾ ಒಂದು ಅಬ್ಸಾರ್ಬೆಂಟ್ ಪೇಪರ್ ಸಹ ನಾನು ಯೂಸ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ 100% ಇದರಲ್ಲಿ ಎಣ್ಣೆ ಜಾಸ್ತಿ ಹೀರಿರಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ನಾವು ಇದರಲ್ಲಿ ಡಬಲ್ ಫ್ರೈಯಿಂಗ್ ಮೆಥಡ್ ಯೂಸ್ ಮಾಡಿದಿಲ್ಲ. ಹಾಗಾಗಿ ನೋಡಿದ್ರಲ್ಲ ವೀಕ್ಷಕರೇ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ಮೇದು ವಡೆ ಅಥವಾ ಈ ಒಂದು ಉದ್ದಿನ ವಡೆ ರೆಡಿ ಆಗಿದೆ. ಸೊ ಇದು ಯಾವ ರೀತಿ ಆಗಿದೆ ಅನ್ನೋದನ್ನು ನೋಡೋಣ ನಡೀರಿ. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿದೆ. ಆ ಕ್ರಿಸ್ಪಿನೆಸ್ ನೋಡಿ, ಮೇಲ್ಗಡೆ ಇರ್ತಕ್ಕಂಥ ಲೇಯರ್ ಎಷ್ಟು ಕ್ರಿಸ್ಪಿ ಆಗಿದೆ ಮತ್ತು ಒಳಗಡೆ ಅಷ್ಟೇ ಸಾಫ್ಟ್ ಆ್ಯಂಡ್ ಪಫಿ ಆಗಿದೆ. ಸೊ ನಾನು ಹೇಳಿರ್ತಕ್ಕಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕರೆಕ್ಟಾಗಿ ನೀವು ಫಾಲೋ ಮಾಡಿ. ನಾನು 100% ಕೊಡ್ತೀನಿ. ಫಸ್ಟ್ ಟೈಮಲ್ಲ ನಿಮಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಈ ಒಂದು ಉದ್ದಿನ ವಡೆಗಳು ನಿಮಗೆ ಬರುತ್ತೆ. ಸೊ ಹಾಗಾದರೆ ನನಗೆ ಅನಿಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು ಇನ್ನೊಂದು ಸಂಚಿಕೆಯಲ್ಲಿ ಹೊಸ ವೈವಿಧ್ಯ ಮಾಡಿಕೊಂಡೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.